ಸಮೇತನಾಗಿ ಬಂದೇನೆ, ಅತಿಥಿಯಾಗಿ ಬಂದೇನೆ. ಅತಿಥಿಯಾಗಿ ಬಂದವರು ಅತಿಥಿಗಳಾಗಿ ಹೋಗಬೇಕು ಹೊರತು ಖಾಯ ಮೇರವ್ರು ಯಾರೂ ಇಲ್ಲ ಇಲ್ಲಿ. ಅದಕ್ಕೆ ನಾವೆಲ್ಲ ತಿಳ್ಕೋಬೇಕು, ಈ ಜಗತ್ತಿಗೆ ನಾವು ವಿ ಆರ್ ಜಸ್ಟ್ ಗೆಸ್ಟ್ಸ್, ಅತಿಥಿಗಳಷ್ಟೇ. ನಾವು ಅತಿಥಿಗಳಾಗಿ ಬಂದವರು ಅತಿಥಿಗಳಾಗಿ ಹೋಗಬೇಕಾಗ್ತದೆ, ಖಾಯಂ ಯಾರು ಇರಾಕ ಬಂದಿಲ್ಲ ಇಲ್ಲಿ. ಈಗ ನೀವು ನೋಡಿ, ಮನಿಗೆ ಅಳಿಯ ಬಂದಿರ್ತ, ಅಳಿಯ ಬಂದಾಗ 1ನೇ ದಿವಸ ಬಂದ್ರ ಮಣಿ ಹಾಕಂತಾರ, 2 ದಿವಸ ಇದ್ರ ಮಣಿ ಯಾಕಂತಾರ, 3 ದಿವಸ ಇದ್ರ ನೂಕ್ ಮಣಿ ಅಂತಾರ ಅವನಿಗಷ್ಟೆ. 1ನೇ ದಿವಸ ಬಂದಾಗ ಹೋಳಿಗೆ ಇರ್ತೈತಿ, ಅವ ಅಕಸ್ಮಾತ್ 2ನೇ ದಿವಸ ಇದ್ನಂದ್ರೆ ಹೋಳಿಗೆ ಇರ್ತೈತಿ, ಅದ್ರೊಳಗೆ ಹೂರ್ಣ ಇರುವುದಿಲ್ಲ ಅಷ್ಟೆ. ಶಾಣೆ ಇದ್ದವ್ ಜಲ್ದಿ ಜಾಗ ಖಾಲಿ ಮಾಡ್ಬೇಕು, ಸುಮ್ಮ ಅತಿಥಿಗಳಾಗಿ ಬಂದು ಅತಿಥಿಗಳಾಗಿ ಹೋಗ್ಬೇಕು, ಮಸ್ತ್ ಇರ್ತೈತಿ ಅದು. ಈಗ ಸ್ವಾಮಿಗಳು, ನಾವು ನಿಮ್ಮ ಮನೆಗೆ ಬರ್ತೀವಿ, ಹೊಸ ಮನೆ ಕಟ್ಸಿರ್ತೀರಿ, ಹೊಸ ಮನೆ ಕಟ್ಟಿಸಿದಾಗ ನಿಮ್ಮ ಮನೆಗೆ ಪೂಜಾಕ್ಕ ಉದ್ಘಾಟನೆಗಂತ ಕರ್ಕೊಂಡು ಹೋಗ್ತೀರಿ. ಹೋಗಿ ಏನಂತೀರಿ, ನಾವು ಅಂತಿರ್ತೀವಿ, ಮನಿ ಬಾಳ್ ಚಂದ ಕಟ್ಸಿಯಪ್ಪ, ಬಾಳ ದೊಡ್ಡ ಮನೆ ಕಟ್ಸಿರ್ತಾನ, ಮನಿ ಬಾಳ್ ಚಂದ ಕಟ್ಸಿಯಪ್ಪ ಅಂತೀವಿ. ಅಂದ ಕೂಡ್ಲೆ ನೀವೇನಂತಿರ್ತೀರಿ, ಯಪ್ಪ ನಂದೇನೈತಪ್ಪ ಎಲ್ಲ ನಿಂದ ಇದು ಅಂತ ನೀವು ಅಂತೀರಿ. ಮತ್ ಹಿಂಗ ಅಂತಾನ ಬಾ ಅಂತಪ್ಪ ಪೇಪರ್ ಪೆನ್ ಸೈ ಮಾಡಂಗಾರ ಅಂದ್ರೆ ಯಾರ ಕರ್ಸಿರಂಗ ಸ್ವಾಮಿಗಳು? ಸುಮ್ಮ ತಿಳ್ಕೊಂಡಿರ್ಬೇಕು, ನಾವು ನಿಮ್ಮ ಮನೆಗೆ ಅತಿಥಿಗಳಾಗಿ ಬಂದೀವಂತ. ಮತ್ ಬಹಳ 1 ತಾಸ ಅಲ್ಲೇ ಕುರ್ಚಿ ಮೇಲೆ ಕುಂತೀವಿ ಅಂದ್ರೆ ಮನ್ಯಾಗ ಹೆಣ್ಮಕ್ಳು ಕರೆದು ಎಷ್ಟತನ ಕುಂದಿರ್ಸಿರಿ, ಅವ್ರಿಗೆ ಕಳ್ಸ್ರಿ, ಮತ್ತೆ ಬೀಗರು ಬರ್ತಾರ, ನಮ್ಗೆ ಆಯರಿ ಕೊಡವ್ರದಾರ, ಇವ್ರನ್ನ ಕುಂದಿರ್ಸ್ಕೊಂಡು ಕುಂತ್ರಿ ಏನ್ ಮಾಡ್ತೀರಿ, ಇವ್ರೇನು ಕೊಡವ್ರಲ್ಲ ಬಿಡವ್ರಲ್ಲ, ನಮ್ ಕಡೆಯಿಂದ ಕಾಣಿಕೆ ಇಸ್ಕೊಂಡು ಹೋಗೋರು. ನಮಗ್ ತಲೆಯಾಗಿರ್ಬೇಕು, ನಾವು ಇವ್ರ ಮನೆಗೆ ಅತಿಥಿಗಳಾಗಿ ಬಂದೀವಿ, ಅವ್ರು ಸುಮ್ಮನೆ ನಿಮ್ಮದ್ ಅಂತಿರ್ತಾರ, ನಮಗ್ ಗೊತ್ತಿರ್ಬೇಕು ಇದು ನಮ್ಮದಲ್ಲ ಅಂತ. ಅತಿಥಿಗಳಾಗಿ ಹೋಗುದು. ಗಣಪತಿ ಕೇಳಿದ್ರಂತ ಯಾರೋ ಒಬ್ರು, ಅಲ್ಲೋ ನೀ ಇದ ದಿವ್ಸ ಇರ್ತಿ, ಎಷ್ಟು ಮಸ್ತ್ ಇರ್ತೀಯಲ್ಲ, ಇದ ದಿವ್ಸ ಬದುಕಿ ಈ ಜಗತ್ತಿನೊಳಗೆ ಎಷ್ಟು ಮಸ್ತ್ ಬದುಕ್ತಿಯಲ್ಲ. ಗಣಪತಿ ಅಂದ, ನಾ ತಿಳ್ಕೊಂಡಿನಿ ಅದಕ್ಕೆ ಮಸ್ತ್ ಬದುಕ್ತೇನೆ. ಏನು ತಿಳ್ಕೊಂಡಿ ಅಂದ, ನಾ ತಿಳ್ಕೊಂಡಿನಿ ಜೀವನ ಬದುಕು ಬಹಳ ಮಸ್ತ್ ತಿಳ್ಕೊಂಡಿನಿ, ಅದಕ್ಕೆ ಆರಾಮದೀನಿ ನಾನು. ಅವ ಕೇಳ್ದ ಭಕ್ತ, ಏನು ಮಸ್ತ್ ತಿಳ್ಕೊಂಡು ಬದುಕಿ, ಇದ ದಿವ್ಸ ಇರ್ತಿ ಆದ್ರೂ ಮಸ್ತ್ ಬದುಕ್ತಿಯಲ್ಲ ಹೆಂಗ? ನಾ ಜೀವನ ಚಂದ ತಿಳ್ಕೊಂಡಿನಿ ಅನ್ನೋ. ಏನ್ ತಿಳ್ಕೊಂಡಿನಂದ್ರ, ನನಗೆ ಯಾರು ಇವತ್ತ ಎತ್ತಿ ಮೆರೆಸಾಕತ್ತಾರ ಅವರ 1 ದಿವ್ಸ ಹತ್ತಿ ಒಗದು ಮುಳುಗಿಸ್ತಾರ ಅಂತ ತಿಳ್ಕೊಂಡಿನಿ, ಅದಕ್ಕೆ ಆರಾಮದೀನಿ. ನಮ್ಮನ್ನ ಯಾರು ಎತ್ತಿ ಮೆರೆಸ್ತಾರ ಅವರ 1 ದಿವ್ಸ ಹೊತ್ತಿ ಒಗಿತಾರ ಅಂತ ತಿಳ್ಕೊಂಡಿವ್ ನಾವು, ಅದಕ್ಕೆ ಆರಾಮದೀವಿ ನಾವು. ತಿಳ್ಕೊಳ್ಳೋದಷ್ಟೇ ಜೀವನದೊಳಗೆ. ಸುಮ್ಮ ಅತಿಥಿಗಳಾಗಿ ಬಂದು ಅತಿಥಿಗಳಾಗಿ ಹೋಗಬೇಕಾಗ್ತದೆ. ಮೈ ಪಾರ್ಟ್